ಅನತೋಸ್ಮಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಇವತ್ತು 19ನೇ ಶ್ಲೋಕ. ಸಸತ್ವಮೇವಂ ಪರಿತೋ ವಿಪಶ್ಯನ್ ಸ್ತಂಭಸ್ಯ ಮಧ್ಯಾದನು ನಿರ್ಜಿಹಾನಂ ನಾಯಂ ಮೃಗೋ ನಾಪಿ ನರೋ ವಿಚಿತ್ರಂ ಅಹೋ ಅಹೋ ಕಿಮೇತನ್ ಅಹೋ ಕಿಮೇತನ್ ನ ಮೃಗೇಂದ್ರ ರೂಪಂ ನೃಮೃಗೇಂದ್ರ ರೂಪಂ. ಭಗವಂತ ಆ ಕಂಬದಿಂದ ಅದ್ಭುತವಾದ ರೂಪವನ್ನ ಧಾರಣೆ ಮಾಡಿ ಅಭಿವ್ಯಕ್ತನಾಗಿದ್ದಾನೆ. ಹಿರಣ್ಯಕಶಿಪುವಿಗೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ, ಬಹಳ ಆಶ್ಚರ್ಯ ಆಗಿಬಿಟ್ಟಿದೆ. ಘೋರವಾದ ಶಬ್ದ ಬಂತು ಅಂತ ಹಿಂದೆ ಹೇಳಿದ್ರು. ಅದ್ಭುತವಾದ ಒಂದು ಶಬ್ದ, ಹಿಂದೆಂದೂ ಕೇಳದೇ ಇರತಕ್ಕಂತಹ ಒಂದು ಶಬ್ದ ಬಂತು. ಅಪೂರ್ವಂ ಅದ್ಭುತಂ ನಿರಹ್ರಾದಂ ಅಂತ. ಆ ಶಬ್ದ ಯಾರು ಮಾಡಿದ್ರು ಅಂತನ್ನೋದನ್ನ ಸುತ್ತಲೂ ನೋಡ್ತಾ ಇದ್ದಾನೆ ಹಿರಣ್ಯಕಶಿಪು. ಆವಾಗ ಕಂಬದ ಮಧ್ಯದಿಂದ ಹೊರಗೆ ಬಂದ ಶ್ರೀ ನರಸಿಂಹ. ಇವನು ಮೃಗವೂ ಅಲ್ಲ, ಮನುಷ್ಯನೂ ಅಲ್ಲ, ಚಿತ್ರವಾದಂತಹ ನರಸಿಂಹ ರೂಪದ ಪ್ರಾಣಿ. ಇದ್ಯಾವುದು ಅಂತ ಹಿರಣ್ಯಕಶಿಪು ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ಯಾವ ಪ್ರಾಣಿ ಇದು ಅಂತ. ಆ ಶಬ್ದ ಆದ ಕೂಡಲೇ ಎಲ್ಲಿಂದ ಬಂತು ಶಬ್ದ ಅಂತ ಸುತ್ತಲೂ ನೋಡ್ತಾ ಇದ್ದಾನೆ. ಕಂಬದಿಂದ ಈ ಒಂದು ಅದ್ಭುತವಾದ ಪ್ರಾಣಿ ಕಾಣಿಸ್ಕೊಳ್ತಾ ಇದೆ ಅವನಿಗೆ. ಇದು ಎಲ್ಲಿಂದ ಬಂತು ಶಬ್ದ ಅಂತ ಆಶ್ಚರ್ಯದಿಂದ ನೋಡಿದ್ದ. ಈಗ ಅದ್ಭುತವಾದ ರೂಪ, ಮೃಗವೂ ಅಲ್ಲ, ಮನುಷ್ಯನೂ ಅಲ್ಲ. ಕಿಮೇತತ್ ನೃಮೃಗೇಂದ್ರ ರೂಪಂ. ನರ ಮತ್ತು ಸಿಂಹ, ನೃಮೃಗೇಂದ್ರ ಅಂತಹ ರೂಪ, ನರ ಮತ್ತು ಸಿಂಹದ ರೂಪ. ಯಾವುದು ಈ ಪ್ರಾಣಿ ಅಂತ ಆಶ್ಚರ್ಯದಿಂದ ನೋಡಿದ ಹಿರಣ್ಯಕಶಿಪು. ಸಸತ್ವಮೇವಂ ಪರಿತೋ ವಿಪಶ್ಯನ್ ಸ್ತಂಭಸ್ಯ ಮಧ್ಯಾದನು ನಿರ್ಜಿಹಾನಂ ನಾಯಂ ಮೃಗೋ ನಾಪಿ ನರೋ ವಿಚಿತ್ರಂ ಅಹೋ ಕಿಮೇತನ್ ನೃಮೃಗೇಂದ್ರ ರೂಪಂ. ಮೀಮಾಂಸಮಾನಸ್ಯ ಸಮುತ್ಥಿತೋಗ್ರತೋ ನೃಸಿಂಹರೂಪಸ್ತದಲಂ ಭಯಾನಕಂ ಪ್ರತಪ್ತಚಾಮೀಕರಚಂಡಲೋಚನಂ ಸ್ಫುರತ್ ಸಟಾಕೇಸರಜೃಂಭಿತಾನನಂ. ಅದ್ಭುತವಾದ ರೂಪ ನೋಡಿದ, ಬಹಳ ಭಯಂಕರವಾದ ಶಬ್ದ ಹೇಳಿದ. ಅದೇನು ಅಂತ ಹಿರಣ್ಯಕಶಿಪು ವಿಚಾರ ಮಾಡ್ತಾ ಇದ್ದಂತೆನೆ ಭಗವಂತ ನರಸಿಂಹ ರೂಪದಿಂದ ಅವನ ಮುಂದೆ ಪ್ರಾದುರ್ಭೂತನಾಗಿ ನಿಂತಿದ್ದಾನೆ. ಆ ರೂಪ ಬಹಳ ಭಯಂಕರವಾಗಿದೆ. ಭಯಾನಕಂ ನೃಸಿಂಹ ರೂಪಂ, ಭಯಾನಕವಾದ ಒಂದು ನೃಸಿಂಹ ರೂಪ. ಆ ನರಸಿಂಹನ ಕಣ್ಣುಗಳು ಬಂಗಾರವನ್ನ ಕಾಯಿಸಿದಾಗ ಕರಗಿರತಕ್ಕಂತಹ ಬಂಗಾರ ಹೇಗೆ ಹೊಳಿತದೋ ಹಾಗೆ ಹೊಳಿತಾ ಇತ್ತು. ಪ್ರತಪ್ತ ಚಾಮೀಕರ ಚಂಡಲೋಚನಂ ಅಂದ್ರೆ ಹಾಗೆ. ಪ್ರತಪ್ತ ಚಾಮೀಕರ, ಚಾಮೀಕರ ಅಂದ್ರೆ ಬಂಗಾರ. ಪ್ರತಪ್ತವಾದ ಚಾಮೀಕರ ಅಂದ್ರೆ ಕಾಯಿಸಿದ ಬಂಗಾರ.
ಬಿಸಿಯಾದ ಕಾಯಿಸಿದ ಬಂಗಾರ ಹೇಗೆ ಹೊಳಿತದೋ ಹಾಗೆ ಚಂಡಲೋಚನಂ ಕಾಯಿಸಿದ ಬಂಗಾರದಂತೆ ಹೊಳಿತಾ ಇದ್ವು ಕಣ್ಣುಗಳು, ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಫುರತ್ ಕಟಾ ಕೇಸರ ಜೃಂಭಿತಾನನಂ ಕೇಸರಗಳು ಹೊಳಿತಾ ಇತ್ತು, ಬಾಯಿ ತೆಗೆದುಕೊಂಡಿದ್ದ, ಹಾಗೆ ಭಯಾನಕವಾಗಿತ್ತು ಆ ರೂಪ. ಮೀಮಾಂಸಮಾನಸ್ಯ ಸಮುತ್ಥಿತೋಗ್ರತೋ ನೃಸಿಂಹರೂಪಸ್ತದಲಂ ಭಯಾನಕಂ ಪ್ರತಪ್ತಚಾಮೀಕರಚಂಡಲೋಚನಂ ಪುರತ್ಸಟಾಕೇಸರಜೃಂಭಿತಾನನಂ करालदंष्ट्रं करवालचञ्चलं चुरान्तजिह्वं भ्रुकुटीमुखोल्बणं स्तब्धोध्वकर्णं गिरिकन्दराद्भुतं व्यात्यास्य नासम् अनुभेदभीषणम् करालदंष्ट्र ಅಂದ್ರೆ ಕೋರೆದಾಡೆಗಳು, ಭಯಂಕರವಾದ ಕೋರೆದಾಡೆಗಳು. ಕರವಾಲ ಚಂಚಲಂ ಕರವಾಲದಂತೆ ಚಂಚಲವಾಗಿರ್ತಕ್ಕಂಥದ್ದು ಅಂದ್ರೆ ಚೂಪಾದ ಕತ್ತಿಯಂತೆ ಇರುವಂತಹ ಕ್ಷುರಾಂತ ಜಿಹ್ವಂ ಅವನ ನಾಲಿಗೆ, ಕತ್ತಿಯ ಅಲುಗಿನಂತೆ ಚೂಪಾಗಿರ್ತಕ್ಕಂತಹ ನಾಲಿಗೆ. ಚೂಪಾಗಿರ್ತಕ್ಕಂತಹ ಕತ್ತಿಯಂತೆ ಹೊಳುತ್ತಾ ಇರ್ತುವಂತಹ ಸೂರ್ಯ ಅಲುಗಿನಂತೆ ಇರ್ತಕ್ಕಂತಹ ನಾಲಿಗೆ. ಸ್ತಬ್ಧೋಧ್ವಕರ್ಣಂ ಉಬ್ಬು ಗಂಟು ಹಾಕಿರ್ತಕ್ಕಂತಹ ಮುಖ. ಕಿವಿಗಳು ಸ್ತಬ್ಧವಾಗಿದ್ದಾವೆ, ಮೇಲೆ ನಿಮಿರಿ ನಿಂತಹ ಕಿವಿಗಳು. ಊರ್ಧ್ವಕರ್ಣ, ಸ್ತಬ್ಧವಾದ ಊರ್ಧ್ವಕರ್ಣ. ಭ್ರುಕುಟಿ ಮುಖೋಲ್ಬಣಂ ಅಂದ್ರೆ ಉಬ್ಬು ಗಂಟು ಹಾಕೊಂಡಿರ್ತಕ್ಕಂತಹ ಮುಖ, ಭಯಂಕರವಾದ ಮುಖ. ಆಮೇಲೆ ಗಿರಿಕಂದರಾದ್ಭುತ ವ್ಯಾತ್ಯಾಸ್ಯನಾಸಂ ಪರ್ವತದ ಗವಿಯಂತೆ ಇರುವಂತಹ ಬಾಯಿ, ತೆರೆದ ಬಾಯಿ. ದೊಡ್ಡ ಪರ್ವತದ ಒಳಗೆ ಗವಿ ಗುಹೆಯ ತರ ಇತ್ತು, ಬಾಯಿ ತೆಗೆದುಕೊಂಡಿದ್ದಾನೆ ಬಾಯಿಯನ್ನ. ಮೂಗಿನ ಹೊಳ್ಳೆಗಳು ಹಾಗೆ ಇದೆ. ಗಿರಿಕಂದರಾದ್ಭುತ ವ್ಯಾತ್ಯ ಹಾಸ್ಯ ಆನನ. ಆಮೇಲೆ ಹನು ಭೇದ ಭೀಷಣಂ ದವಡೆಗಳು, ತೆರೆದಂತಹ ದವಡೆಗಳು. ವಿದೀರ್ಣ ಕಪೋಲ, ಅಗಲವಾಗಿರ್ತಕ್ಕಂತಹ ಕಪೋಲಗಳು ಭಯಂಕರವಾಗಿ ಕಾಣಿಸ್ತಾ ಇತ್ತು. ಅಂತಹ ರೂಪ ನರಸಿಂಹ ರೂಪ. ಕರಾಲ ದಂಷ್ಟ್ರಂ ಕರವಾಲ ಚಂಚಲಂ ಚುರಾಂತ ಜಿಹ್ವಂ ಭ್ರುಕುಟಿ ಮುಖೋಲ್ಬಣಂ ಸ್ತಬ್ಧೋಧ್ವಕರ್ಣಂ ಸ್ತಬ್ಧೋರ್ಧ್ವಕರ್ಣಂ ಗಿರಿಕಂದರಾದ್ಭುತ ವ್ಯಾತ್ಯಾಸ್ಯಾನನ ಆನಸಂ ಅನುಭೇದ ಭೀಷಣಂ. ಈ ರೀತಿ ರೂಪ ಭಯಂಕರವಾಗಿತ್ತು. ದಿವಿಸ್ಪೃಶತ್ ಕಾಯಮದೀರ್ಘಪೀವರಗ್ರೀವೋರ್ವಕ್ಷಸ್ಥಲಮಲ್ಪಮಧ್ಯಮಂ ಚಂದ್ರಾಂಶುಗೌರೈಶ್ಚುರಿತಂ ತನೂರುಹೈಃ ವಿಶ್ವಗ್ಭುಜಾನೀಕಶತೈರ್ನಖಾಯುಧಂ. ದಿವಿಸ್ಪೃಶತ್ ಕಾಯಂ
ಆಕಾಶವನ್ನ ಹುಟ್ಟುವಂತಹ ಉನ್ನತವಾದ ದೊಡ್ಡ ಶರೀರ, ಅಷ್ಟು ಎತ್ತರದ ಶರೀರ ಅಂತ. ದಿವಿ ಸ್ಪೃಶತ್ ಅಂದ್ರೆ ಆಕಾಶವನ್ನ ಮುಟ್ಟುವಂತಹ ದೊಡ್ಡ ಶರೀರ, ಗಿಡ್ಡವಾಗಿತ್ತು, ದಪ್ಪ ಇತ್ತು, ಹತ್ತು ಅದೀರ್ಘ ತೀವರಗ್ರೀವ. ಗ್ರೀವ ಅಂದ್ರೆ ಕುತ್ತಿಗೆ, ಅದು ದಪ್ಪ ಇತ್ತು, ಅದರ ಗಿಡ್ಡ ಇತ್ತು. ದೀರ್ಘಾಣಿ ತೀವರಾಣಿ. ಎದೆ ಅಗಲವಾಗಿತ್ತು, ಪೂರ್ವಕ್ಷಸ್ಥಲ. ಅಲ್ಪ ಮಧ್ಯಮಂ, ನಡು ಸಣ್ಣ ಇತ್ತು, ಹೊಟ್ಟೆ ಚಿಕ್ಕದಾಗಿತ್ತು. ಚಂದ್ರಾಂಶು ಗೌರೈಹಿ ಚುರಿತಂ ತನೂರುಹೈಹಿ. ಚಂದ್ರನ ಕಿರಣಗಳು, ಬೆಳದಿಂಗಳು, ಅದರಂತೆ ಬಿಳಿಯಾದ ಕೂದಲುಗಳು ತುಂಬಿಕೊಂಡಿತ್ತು. ಚಂದ್ರನ ಬೆಳದಿಂಗಳಂತೆ ಬಿಳಿಯಾದ ಕೂದಲುಗಳು ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಅವನ ತೋಳುಗಳು ಹರಡಿತ್ತು. ನೂರಾರು ತೋಳುಗಳು. ಅವನ ಕೈಗಳು, ನೂರಾರು ಕೈಗಳು ಆ ಎಲ್ಲಾ ದಿಕ್ಕುಗಳಿಗೂ ಹರಡಿತ್ತು. ವಿಶ್ವಭುಜ ಅನೇಕ ಶತೈಹಿ, ಅನೇಕ ಶತ ಅಂದ್ರೆ ನೂರಾರು ಭುಜಗಳು ವಿಶ್ವ ಎಲ್ಲಾ ಕಡೆಯಲ್ಲೂ ಹರಡಿದೆ. ಎಲ್ಲಾ ದಿಕ್ಕುಗಳಿಗೂ ಹರಡಿರ್ತಕ್ಕಂತಹ ನೂರಾರು ತೋಳುಗಳು. ನಖಾಯುಧಂ, ಉಗುರುಗಳೇ ಆಯುಧ. ಉಗುರುಗಳೆಂಬ ಆಯುಧವನ್ನ ಧಾರಣೆ ಮಾಡಿತ್ತು. ಅಂತಹ ತೋಳುಗಳು ಎಲ್ಲ ಕಡೆಯಲ್ಲೂ ಹರಡಿತ್ತು, ಎಲ್ಲಾ ದಿಕ್ಕುಗಳಿಗೂ ಹರಡಿತ್ತು. दिविस्पृशत्कायमदीर्घपीवरग्रीवोरुवक्षस्थलमल्पमध्यमम् चन्द्रांशु गौरैश्चुरितं तनूरुहैर्विश्वभुजानीकशतैर्नखायुधम् दुरासदं सर्वनिजेतरायुधप्रवेकविद्रावितदैत्यदानवम् प्रायेण मेयं हरिणौ रसारिण वधस्मृतोऽनेन समुद्यतस्य किम्। सर्व ನಿಜ ಇತರ ಆಯುಧ ಪ್ರವೇಕ ವಿದ್ರಾವಿತ ದೈತ್ಯದಾನವಂ. ಬೇರೆ ಎಲ್ಲ ಆಯುಧಗಳನ್ನ ಧಾರಣೆ ಮಾಡಿ ದೈತ್ಯರನ್ನ, ದಾನವರನ್ನ ಓಡಿಸ್ತಾ ಇರುವಂತಹ ಆ ರೂಪ ದುರಾಸದಂ, ಯಾರಿಗೂ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿತ್ತು. ಇತರ ಆಯುಧಗಳು ಹಿಂದೆ ಉಗುರು ಎಂಬ ಆಯುಧ ಅಂತ ಹೇಳಿದ್ದಾರೆ. ಈಗ ಇತರ ಆಯುಧ ಪ್ರವೇಕ. ಇತರ ಆಯುಧಗಳು ಅಂತಂದ್ರೆ ಬೇರೆ ಚಕ್ರ ಮೊದಲಾದ ಆಯುಧಗಳು. ಆ ಆಯುಧಗಳ ಒಂದು ಸಮೂಹದಿಂದ ಯಾರಿಗೂ ಕೂಡ ಹತ್ತಿರವೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಆಯುಧಗಳಿಂದ ಎಲ್ಲ ದೈತ್ಯ ದಾನವರನ್ನು ದೂರ ಓಡಿಸ್ತಾ ಇದ್ದಾನೆ. ಅಂತಹ ಅದ್ಭುತವಾದ ರೂಪ. ಇದನ್ನ ನೋಡಿ ಹಿರಣ್ಯಕಶಿಪು ಅನ್ಕೊಂಡಂತೆ, ಪ್ರಾಯಃ ನನ್ನ ಸಹಜ ಶತ್ರುವಾದ ಹರಿಯೇ ಇರಬೇಕಿವನು. ಮಗನನ್ನ ಕೊಲ್ಲಬೇಕು ಅಂತ ಹೊರಟಂತಹ ನನ್ನನ್ನ ಕೊಲ್ಲಿಕ್ಕೆ ಅಂತಾನೆ ಇವನು ಬಂದಿದ್ದಾನೆ ಅನ್ಸತ್ತೆ. ಅವನೇ ಆ ಹರಿಯೇ ಇರಬೇಕಿವನು ಅಂತ ಅಂದುಕೊಂಡ. ದುರಾಸದಂ ಸರ್ವನಿಜೇತರಾಯುಧ ಪ್ರವೇಕ ವಿದ್ರಾವಿತ ದೈತ್ಯದಾನವಂ
ಪ್ರಾಯೇಣ ಮೇಯಂ ಹರಿಣೌ ರಸಾರಿಣ ವಧಸ್ಮೃತೋ ನೇನ ಸಮುದ್ಯತಸ್ಯ ಕಿಂ ಏವಂ ವಿಮೃಶ್ಯಾಭ್ಯಪತದ್ಗದಾಯುಧೋ ನದನ್ ನೃಸಿಂಹಂ ಪ್ರತಿ ದೈತ್ಯಕುಂಜರಃ ಅಲಕ್ಷಿತೋಗ್ನೌ ಪತಿತಃ ಪತಂಗಮೋ ಯಥಾ ನೃಸಿಂಹೋಜಸಿಸೋಸುರಸ್ತಥಾ. ಈಗ ಅಂದುಕೊಳ್ತಾ ಇದ್ದಾನೆ ಹಿರಣ್ಯಕಶಿಪು, ಇವನು ನನ್ನ ಶತ್ರುವಾದ ಆ ಹರಿಯೇ ಇರಬೇಕು, ನನ್ನನ್ನ ಕೊಲ್ಲಿಕ್ಕೆ ಅಂತಾನೆ ಬಂದಿರಬೇಕು ಇವನು. ಮಗನನ್ನ ಕೊಲ್ಲಿಕ್ಕೆ ಅಂತ ಹೊರಟಂತಹ ನನ್ನನ್ನ ಸಮುದ್ಯತಸ್ಯ ಅಂದ್ರೆ ಮಗನನ್ನ ಕೊಲ್ಲಿಕ್ಕೆ ಅಂತ ಹೊರಟಂತಹ ನನ್ನನ್ನ ಸಂಹಾರ ಮಾಡ್ಲಿಕ್ಕೆ ಬಂದಿರಬೇಕು ಇವನು. ನನ್ನ ನಿಜ ಶತ್ರುವಾದ ಆ ಹರಿಯೇ ಇರಬೇಕು ಅಂತ ಹೇಳ್ಕೊಳ್ತಾ ಇದ್ದಾನೆ. ಆ ರೀತಿ ಅಂದುಕೊಳ್ತಾ ಗದೆಯನ್ನ ಹಿಡ್ಕೊಂಡು ಇವನು ಕೂಡ ಅದನ್ ಶಬ್ದ ಮಾಡ್ತಾ ಆ ನರಸಿಂಹನ ಮೇಲೆ ಏರಿ ಹೋದ. ದೈತ್ಯ ಕುಂಜರಃ, ಗುರುಗಳ ಸೌಂಡ್ ಕೇಳಿಸ್ತಾ ಇಲ್ಲ, ಬರ್ತಾ ಇಲ್ಲ.